ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಅದೃಷ್ಟವನ್ನು ತರುತ್ತದೆ, ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಆಲೋವೆರಾ ಮನೆಯಲ್ಲಿ ಬೆಳೆಯಲು ಸುಲಭ ಮತ್ತು ಉತ್ತಮವಾದ ಸಸ್ಯಗಳಲ್ಲಿ ಒಂದು. ಈ ಹಿನ್ನೆಲೆಯಲ್ಲಿ ವಾಸ್ತು ನಿಯಮಗಳ ಪ್ರಕಾರ ಆಲೋವೆರಾ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ಉತ್ತಮ ಎಂದು ಇಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಬೇಕು. ಲಕ್ಷ್ಮೀ ದೇವಿನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳಿವೆ. ಲಕ್ಷ್ಮೀ ದೇವಿಗೆ ಕೆಲವು ಗಿಡಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಮೊದಲನೆಯದು ತುಳಸಿ, ಎರಡನೆಯದು ಆಲೋವೆರಾ. ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತುಳಸಿ ಗಿಡದ ಪೂಜೆ ಮಾಡೋದು ಹೇಗೆ, ತುಳಸಿ ಗಿಡಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನು ಹಂಚಿಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಆಲೋವೆರಾ ಗಿಡದಿಂದ ಏನು ಮಾಡಿದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಎಲ್ಲ ಗಿಡಗಳಲ್ಲೂ ಕೂಡ ಆಲೋವೆರಾ ಗಿಡಕ್ಕೆ ಜಾಸ್ತಿ ಶಕ್ತಿ ಇರುತ್ತದೆ. ಯಾವ ಮನೆಯಲ್ಲಿ ಆಲೋವೆರಾ ಗಿಡ ಇರುತ್ತೋ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಆಲೋವೆರಾ ಗಿಡ ಇರಲೇಬೇಕು. ಮನೆಯಲ್ಲಿ ಆಲೋವೆರಾ ಗಿಡ ನೆಡುವಾಗ ಕೆಲವು ವಿಷಯಗಳನ್ನು ನೋಡಿಕೊಳ್ಳೋದು ಮುಖ್ಯ. ಈ ಸಸ್ಯವನ್ನು ಬೆಳೆಸುವುದರಿಂದ ಜೀವನದ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ. ಆಲೋವೆರಾ ಗಿಡವಿರುವ ಮನೆಯಲ್ಲಿ ಪ್ರೀತಿ, ಸಂತೋಷ, ಸಂಪತ್ತು ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ಆಲೋವೆರಾ ಗಿಡದ ಎಲೆಗಳಲ್ಲಿ ಲಕ್ಷ್ಮೀ ದೇವಿ ವಾಸ ಇರ್ತಾಳೆ. ಆದರೆ ಆಲೋವೆರಾ ಗಿಡ ಮನೆಯಲ್ಲಿ ಬೆಳೆಸುವವರು ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ. ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ಈ ಗಿಡ ಯಾರ ಮನೆಯಲ್ಲಿದ್ದರೂ ಅವರ ಕುಟುಂಬದ ಸದಸ್ಯರು ಸಂತೋಷ ಪಡುತ್ತಾರೆ. ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆಲೋವೆರಾ ನೆಡಲು ಪೂರ್ವ ದಿಕ್ಕು ಉತ್ತಮ. ಈ ದಿಕ್ಕಿನಲ್ಲಿ ಆಲೋವೆರಾ ಗಿಡವಿದ್ರೆ ಮಾನಸಿಕ ಶಾಂತಿ ಇರುತ್ತದೆ. ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಆಲೋವೆರಾ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಯಾವುದೇ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆಲೋವೆರಾ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿಯೂ ಬೆಳೆಸಬಹುದು. ಈ ದಿಕ್ಕಿನಲ್ಲಿ ಆಲೋವೆರಾ ಇಡುವುದರಿಂದ ಆದಾಯ ಹೆಚ್ಚಾಗುತ್ತದೆ. ಯಾರಾದರೂ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಬಯಸಿದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಈ ಗಿಡವನ್ನು ನೆಡಿ. ತಪ್ಪಾಗಿ ಸಹ ಆಲೋವೆರಾ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿಡಬೇಡಿ. ಇದರಿಂದ ವಿವಿಧ ಸಮಸ್ಯೆಗಳು ಉದ್ಭವಿಸುತ್ತವೆ. ವಾಸ್ತು ಪ್ರಕಾರ ಈ ದಿಕ್ಕು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ನೀವು ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರತಿಕೂಲ ಸನ್ನಿವೇಶಗಳನ್ನು ಆಹ್ವಾನಿಸುತ್ತದೆ. ಮನೆಯಲ್ಲಿ ಆಲೋವೆರಾ ಇಟ್ಟುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನು ಮಲಗುವ ಕೋಣೆಯಲ್ಲಿಡಬಹುದು. ಬಾಲ್ಕನಿ ಅಥವಾ ಉದ್ಯಾನದ ಮೇಲೆ ಇರಿಸಿದರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಆಲೋವೆರಾ ಗಿಡವನ್ನು ಬೆಳೆಸುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಮತ್ತು ಸರಿಯಾದ ದಿಕ್ಕನ್ನು ಆರಿಸಿಕೊಳ್ಳಬೇಕು. ಇನ್ನು ನೀವು ಆಲೋವೆರಾ ಗಿಡದಿಂದ ಫ್ರೆಶ್ ಆಗಿ ಜೆಲ್ ತೆಗೆದು ಅದನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ. ಅದರ ನಂತರ ಆ ಜೆಲ್ಲನ್ನು ನೀವು ಸ್ನಾನ ಮಾಡುವ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಎಲ್ಲ ದರಿದ್ರ ದೋಷ ನಿವಾರಣೆಯಾಗುತ್ತೆ. ಅಷ್ಟದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋಕ್ಕೆ ಶುರುವಾಗುತ್ತದೆ. ಈ ಆಲೋವೆರಾ ಜೆಲ್ಲನ್ನು ಮಾರನೇ ದಿನ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ. ಸಾಲದ ಬಾಧೆ ನಿವಾರಣೆಯಾಗುತ್ತದೆ. ಅಷ್ಟದರಿದ್ರ ಹೊರಟು ಹೋಗುತ್ತದೆ. ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ. ಇನ್ನು ನರದೃಷ್ಟಿ, ಕಣ್ಣು ದೃಷ್ಟಿ, ಭಯಾನಕ ದೋಷಗಳು, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಈ ಟೈಮಲ್ಲಿ ಒಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನು ತಲೆ ಕೆಳಗಾಗಿ ಅಂದರೆ ಬೇರು ಮೇಲೆ ಬರಬೇಕು, ಎಲೆಗಳು ಕೆಳಗಡೆ ಬರಬೇಕು. ಈ ರೀತಿ ತಲೆ ಕೆಳಗಾಗಿ ಆಲೋವೆರಾ ಗಿಡವನ್ನು ನಿಮ್ಮ ಮೇನ್ ಡೋರ್ಗೆ ನೇತಾಕಿ. ಯಾವ ರೀತಿ ಈ ಆಲೋವೆರಾನ ಕಟ್ಟಬೇಕು ಅಂದರೆ ಮನೆ ಹೊರಗಿನಿಂದ ನೀವು ಒಳಗಡೆ ಬರುವಾಗ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುವಾಗ ಆಲೋವೆರಾ ಗಿಡದ ಎಲೆ ಒಂದು
ಚೂರಾದರೂ ನಿಮ್ಮ ತಲೆಗೆ ತಾಕುವಷ್ಟು ಕೆಳಗಡೆ ಈ ಗಿಡವನ್ನು ಕಟ್ಟಿರಬೇಕು. ಎಲ್ಲೋ ಮೇಲೆ ಕಟ್ಟಿದರೆ ಇದು ಪ್ರಯೋಜನವಾಗುವುದಿಲ್ಲ. ಇದಕ್ಕೆ ಕಾರಣ ಏನಂದರೆ, ಯಾವಾಗಲೂ ಕೂಡ ನಮ್ಮ ಮೈಮೇಲೆ ಶನಿ ಪ್ರಭಾವ ಅನ್ನೋದು ತಲೆ ಕೂದಲಿನಲ್ಲಿ ಅಧಿಕವಾಗಿರುತ್ತದೆ. ಇದರಿಂದಾನೇ ತಲೆ ಕೂದಲು ಮನೆಯಲ್ಲಿ ಬಿದ್ದರೆ ದರಿದ್ರ ಬರುತ್ತೆ, ತಲೆ ಕೂದಲು ತುಳಿದ್ರೆ ಶನಿ ದೋಷ ಬರುತ್ತೆ ಅಂತೆಲ್ಲ ಹೇಳೋದು. ಈ ಆಲೋವೆರಾ ಗಿಡದ ಎಲೆ ನಮ್ಮ ತಲೆಗೆ ತಾಕೋದ್ರಿಂದ ಶನಿಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಅಂದರೆ ಶನಿ ದೋಷ, ಶನಿ ಪೀಡೆ ಇವೆಲ್ಲ ಕೂಡ ಹೊರಟು ಹೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ. ಪ್ರತಿದಿನ ನೀವು ಮನೆಯಿಂದ ಹೊರಗೆ ಹೋಗುವಾಗ, ಹೊರಗಡೆಯಿಂದ ಮನೆಗೆ ಬರುವಾಗ ಈ ಆಲೋವೆರಾ ಗಿಡದ ಎಲೆ ನಿಮ್ಮ ಕೂದಲಿಗೆ ತಾಕ್ತಾ ಇದ್ದರೆ ನಿಮ್ಮ ಮನೆ ಒಳಗಿರುವಂಥ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗದೇ ಇರೋ ಥರ ಈ ಆಲೋವೆರಾ ಗಿಡ ತಡೆಯುತ್ತದೆ. ಅದೇ ರೀತಿ ಹೊರಗಡೆಯಿಂದ ನೀವು ಮನೆ ಒಳಗಡೆ ಬರುವಾಗ ಹೊರಗಡೆ ಇರುವಂತಹ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ದೃಷ್ಟಿದೋಷ ಇದೆಲ್ಲ ಕೂಡ ಮನೆ ಒಳಗಡೆ ಬರೋದಕ್ಕೆ ಆಗಲ್ಲ. ಈ ಆಲೋವೆರಾ ಗಿಡ ಅದನ್ನು ಹೊರಗಡೆ ಕಳಿಸಿಬಿಡುತ್ತೆ. ಬಾಗಿಲಿಗೆ ಕಟ್ಟಿರುವಂಥ ಆಲೋವೆರಾ ಗಿಡ ಒಣಗೋದ್ರೆ ಮತ್ತೆ ಮಂಗಳವಾರ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಬೇರೆ ಗಿಡವನ್ನು ಚೇಂಜ್ ಮಾಡಿಕೊಳ್ಳಿ. ಇನ್ನು ಆಲೋವೆರಾ ಒಂದು ಅದ್ಭುತ ಗಿಡ. ನೋಡಲು ಸುಂದರವಾಗಿ ಕಾಣುವ ಈ ಗಿಡ ಕಡಿಮೆ ನಿರ್ವಹಣೆಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಹೆಚ್ಚಿನ ಬಗೆಯ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಇದೊಂದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ವೇಳೆ ಮನೆಯಲ್ಲಿ ಅಥವಾ ಮನೆಯ ಟೆರೆಸ್ನಲ್ಲಿ ನೀವು ಆಲೋವೆರಾ ಬೆಳೆಯಬೇಕು ಅಂದ್ಕೊಂಡ್ರೆ ಇಲ್ಲಿದೆ ನಿಮಗಾಗಿ ವಿಶೇಷ ಉಪಯೋಗಗಳು. ಇವುಗಳನ್ನು ಅನುಸರಿಸಿ ಸುಂದರವಾದ ಮತ್ತು ದೊಡ್ಡದಾದ ಆಲೋವೆರಾ ಗಿಡವನ್ನು ಬೆಳೆಯಬಹುದು. ಬೆಳೆಯಲು ನೀವು ಪಾಟ್ ಆಯ್ಕೆ ಮಾಡಿ. ನೀವು ಮೊದಲ ಬಾರಿಗೆ ಆಲೋವೆರಾ ಬೆಳೀತಿದ್ದೀರಿ ಎಂದಾದರೆ ಪಾಟ್ ಆಯ್ಕೆ ಬಹಳ ಮುಖ್ಯವಾಗುತ್ತದೆ. ಆಲೋವೆರಾದ ಬೇರುಗಳು ತುಂಬ ಚಿಕ್ಕದಿರುತ್ತವೆ ಮತ್ತು ಉದ್ದವಾಗಿ ಬೆಳೆಯುವುದಿಲ್ಲ. ಹೀಗಾಗಿ ನೀವು ಉದ್ದವಾದ ಪಾಟ್ ಆಯ್ಕೆ ಮಾಡುವ ಬದಲು ಸ್ವಲ್ಪ ಅಗಲವಾದ ಪಾಟ್ ಆಯ್ಕೆ ಮಾಡೋದ್ರಿಂದ ಆಲೋವೆರಾದ ಎಲೆಗಳು ಹರಡಿಕೊಳ್ಳಲು ಅನುಕೂಲವಾಗುತ್ತದೆ. ಮಣ್ಣಿನ ಅಗತ್ಯತೆ. ಪಾಟ್ ಆಯ್ಕೆ ಮಾಡಿದ ನಂತರದಲ್ಲಿ ನಿಮ್ಮ ಆಲೋವೆರಾ ಗಿಡ ಚೆನ್ನಾಗಿ ಬೆಳೆಯಬೇಕು ಅಂದರೆ ಅದಕ್ಕೆ ತೋಟದ ಮಣ್ಣು, ಸ್ವಲ್ಪ ಬೇವು ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಕೋಕೋಫೀಟ್ ಮತ್ತು ಸಾವಯವ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಿ. ಇದರಿಂದ ಗಿಡದ ಗುಣಮಟ್ಟ ಕ್ರಮೇಣವಾಗಿ ಅಭಿವೃದ್ಧಿಯಾಗುತ್ತದೆ. ಸೂರ್ಯನ ಬಿಸಿಲು ಅಗತ್ಯ. ಆಲೋವೆರಾ ಗಿಡ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾರೆ. ಎಲೆಗಳು ದಪ್ಪ ಇರೋದ್ರಿಂದ ಇದಕ್ಕೆ ಸೂರ್ಯನ ಬಿಸಿಲು ಬಹಳ ಅಗತ್ಯ. ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳುತ್ತದೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತದೆ. ಸೂರ್ಯನ ನೇರವಾದ ಬಿಸಿಲು ಗಿಡದ ಮೇಲೆ ಬೀಳುವಂತೆ ಆಲೋವೆರಾ ಪಾಟ್ ಇರಿಸಿ. ನೀರಿನ ಅವಶ್ಯಕತೆ. ಅನುಭವಿಗಳು ಹೇಳುವ ಹಾಗೆ ಆಲೋವೆರಾ ಗಿಡಕ್ಕೆ ಹೆಚ್ಚಿನ ನೀರಿನ ಅಗತ್ಯವಿರುವುದಿಲ್ಲ. ಹಾಗಾಗಿ ನಾವು ಮೇಲೆ ಇದಕ್ಕೆ ಕಡಿಮೆ ನಿರ್ವಹಣೆ ಅಗತ್ಯವಿದೆ ಎಂದು ಹೇಳಿದ್ದು. ಹೀಗಾಗಿ ಕುಂಡದಲ್ಲಿ ನೀರಿನ ಅಂಶ ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೂ ಕಾಯ್ದು ಆ ನಂತರ ಮತ್ತೆ ನೀರು ಹಾಕಿ. ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ. ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ. ಮೊದಲ ಬಾರಿಗೆ ನೀವು ಆಲೋವೆರಾ ಬೆಳೆಯುತ್ತಿದ್ರೆ ಅದನ್ನು ಆಗಾಗ ಕಟ್ ಮಾಡಿ. ಚೆನ್ನಾಗಿ ಬೆಳೆದಿರುವ ಆಲೋವೆರಾ ಗಿಡದ ಬಳಿ ಇರುವಂಥ ಸಣ್ಣ ಸಣ್ಣ ಗಿಡಗಳನ್ನು ಬೇರು ಸಮೇತ ತಂದು ಮನೆಯಲ್ಲಿ ಮೇಲೆ ಹೇಳಿದ ಹಾಗೆ ಮಣ್ಣಿನ ಮಿಶ್ರಣ ಮಾಡಿ ಬೆಳೆಸಬಹುದು. ತಾಪಮಾನದ ಮಿತಿ ಇರಲಿ. ಆಲೋವೆರಾ ಗಿಡ ಯಾವಾಗಲೂ ಒಂದು ಮಿತವಾದ ತಾಪಮಾನವನ್ನು ಬೆಳೆಯಲು ಬಯಸುತ್ತದೆ. ಅಂದರೆ ಹೊರಗಿನ ಬಿಸಿಲಿನ ತಾಪಮಾನ 30 ಡಿಗ್ರಿಗಿಂತ ಹೆಚ್ಚಿರಬಾರದು. ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಳಗಿನ ಜೆಲ್ ಹೊರಗೆ ಬರುತ್ತದೆ. ಹೀಗಾಗಿ ಅತಿಯಾದ ಬಿಸಿಲಿನ ಕಿರಣಗಳು ಆಲೋವೆರಾ ಗಿಡವನ್ನು ತಾಗದಂತೆ ರಕ್ಷಿಸಿ. ದೊಡ್ಡದಾದ ಮೇಲೆ ನೀವು ಬೆಳೆಸುತ್ತಿರುವ ಆಲೋವೆರಾ ಗಿಡವನ್ನು ನೀವು ಆಗಾಗ ಪಾಟ್ ಬದಲಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಗಿಡ ದೊಡ್ಡದಾದಂತೆ ಅದರ ಬೇರುಗಳು ತಳಭಾಗ ತಾಗಿದಂತೆ ನೀವು ದೊಡ್ಡ ಪಾಟ್ ಆಯ್ಕೆ ಮಾಡಿ ಅದಕ್ಕೆ ನಿಮ್ಮ ಗಿಡವನ್ನು ವರ್ಗಾಯಿಸಬಹುದು. ವರ್ಗಾವಣೆಯ ಟಿಪ್ಸ್. ಆಲೋವೆರಾ ಗಿಡವನ್ನು ಒಂದು ಪಾಟ್ನಿಂದ ಇನ್ನೊಂದು ಪಾಟ್ಗೆ ಬದಲಿಸುತ್ತಿದ್ದೀರಿ ಅಂದರೆ ಪಾಟ್ ಹಂಚುಗಳಲ್ಲಿ ಮೊದಲಿಗೆ ಮಣ್ಣನ್ನು ಸಡಿಲ ಮಾಡಿ. ಇದಕ್ಕೆ ತಕ್ಕನಾದ ಸಲಕರಣೆ ನಿಮ್ಮ ಬಳಿ ಇರಬೇಕು. ಮಣ್ಣಿಗೂ ಪಾಟ್ಗೂ ಜಾಗ ಸಿಕ್ಕಿದ ನಂತರದಲ್ಲಿ ಅದನ್ನು ನಿಧಾನವಾಗಿ ಹೊಸ ಪಾಟ್ಗೆ ಬದಲಿಸಬಹುದು. ಹಳೆಯ ಎಲೆಗಳನ್ನು ಕತ್ತರಿಸುವುದು. ಯಾವಾಗ ಆಲೋವೆರಾ ಬೆಳೆದು ದೊಡ್ಡದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತಹ ಎಲೆಗಳನ್ನು ಒಂದು ಶುದ್ಧವಾದ ಚಾಕು ತೆಗೆದುಕೊಂಡು ತಳದಲ್ಲಿ ಕತ್ತರಿಸಿ. ಇದರಿಂದ ಹೊಸ ಆಲೋವೆರಾ ಎಲೆಗಳು ಬರಲು ಅನುಕೂಲವಾಗುತ್ತದೆ.
ಯಾವಾಗ ಕತ್ತರಿಸಬೇಕು? ನೀವು ಆಲೋವೆರಾವನ್ನು ಒಂದು ವೇಳೆ ಅದರ ಜೆಲ್ಗಾಗಿ ಬೆಳೆಸುತ್ತಿದ್ದೀರಿ ಅಂದರೆ ಗಿಡ ಚೆನ್ನಾಗಿ ಅಗಲವಾಗಿ ಬರಲು ಅನುಕೂಲ ಮಾಡಿಕೊಡಿ. ಕತ್ತರಿಸುವ ಸಂದರ್ಭದಲ್ಲಿ ಬೇರಿನ ಬಳಿ ಕತ್ತರಿಸಿ. ಹೀಗೆ ಮಾಡುವುದರಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಆಲೋವೆರಾ ಜೆಲ್ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಮನೆಯ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದು ನಿಮಗೆ ತಿಳಿದಿದೆಯಾ? ಬನ್ನಿ ಈ ಸಮಸ್ಯೆಗಳ ಕುರಿತು ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗಿದೆ. ಯಾವ ರೀತಿಯಲ್ಲಿ ಮನಿ ಪ್ಲಾಂಟ್ ಅನ್ನು ಮನೆಯ ಒಳಗಡೆ ಇಡುವುದರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತದೆ. ಇವತ್ತಿನ ಈ ವಿಡಿಯೋದ ಮೂಲಕ ಮನಿ ಪ್ಲಾಂಟ್ ಅನ್ನು ಮನೆಯ ಒಳಗೆ ತಪ್ಪಾಗಿ ಇಡುವುದರಿಂದಾಗಿ ಅನುಭವಿಸಬೇಕಾಗಿರುವಂಥ 7 ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಇದನ್ನು ಮನೆಯ ಸ್ನಾನದ ಕೋಣೆಯಲ್ಲಿಟ್ಟರೆ ಅಥವಾ ಅದರಲ್ಲಿ ಒಂದು ವೇಳೆ ಫಂಗಸ್ ಕಾಣಿಸಿಕೊಂಡ್ರೆ ಸಾಂಕ್ರಾಮಿಕ ಕಾಯಿಲೆ ತರುವಂಥ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ. ಇದರಿಂದಾಗಿ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ಕೂಡ ನೋವು ಪಡಬೇಕಾಗುತ್ತದೆ. ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಬಹುದು. ನೀವು ಮನಿ ಪ್ಲಾಂಟನ್ನು ಮನೆಯ ಒಳಗೆ ಇಡುತ್ತಿದ್ದೀರಿ ಎಂದಾದರೆ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಪ್ರಾಮುಖ್ಯ ಕರ್ತವ್ಯ ಆಗಿರುತ್ತದೆ. ಇಲ್ಲವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ. ಇದರಿಂದಾಗಿ ಮನಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಕೊಂಡ್ರೆ ಜೋತು ಬೀಳುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಯಾವತ್ತು ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿಡಬೇಕು. ಎತ್ತರದ ಸ್ಥಳವನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಮನಿ ಪ್ಲಾಂಟನ್ನು ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರುತ್ತದೆ. ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗಿರುವಂಥ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತರಬಹುದಾಗಿದೆ. ಇವುಗಳಿಂದ ತಪ್ಪಿಸಿಕೊಳ್ಳಲು ನೀವು ಇದನ್ನು ಪರಿಗಣಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂಥ ಮಾಹಿತಿಗಳ ಪ್ರಕಾರ ಮನಿ ಪ್ಲಾಂಟನ್ನು ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂಥ ದಿಕ್ಕಿನಲ್ಲಿಡದೆ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಎಲ್ಲಕ್ಕಿಂತ ಪ್ರಮುಖವಾಗಿ ಮನಿ ಪ್ಲಾಂಟನ್ನು ನಿಮ್ಮ ಮನೆಯ ಒಳಗಡೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಇಡಬಾರದು. ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ದಿಕ್ಕನ್ನು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂಥ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿರುವುದರಿಂದ ಇದು ಮನೆಗೆ ನೆಗೆಟಿವ್ ಎನರ್ಜಿಯನ್ನು ತರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದನ್ನು ತಪ್ಪಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂಥ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ. ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಮನಿ ಪ್ಲಾಂಟನ್ನು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವ ಮಂಗಳ, ಚಂದ್ರ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವಂಥ ಗಿಡಗಳನ್ನು ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಮನಿ ಪ್ಲಾಂಟನ್ನು ಮನೆಯ ಒಳಗಡೆ ಇಡುವುದಕ್ಕಿಂತ ಮುಂಚೆ ನಿರ್ಧರಿಸಬೇಕು. ಮನಿ ಪ್ಲಾಂಟನ್ನು ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಮನಿ ಪ್ಲಾಂಟ್ ಮನೆಯಲ್ಲಿಡೋದ್ರಿಂದ ಸಂಪತ್ತನ್ನು ಮನೆಗೆ ಬರುವಂತೆ ಮಾಡುತ್ತದೆ. ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಮನಿ ಪ್ಲಾಂಟನ್ನು ಬೇರೆಯವರಿಗೆ ನೀಡ್ತೇವೆ ಎಂಬುದಾಗಿ ನೀಡಿದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರಿಗೆ ನೀಡಿದಂತಾಗುತ್ತದೆ. ಹೀಗಾಗಿ
ಹಾಗೆ ಯಾವತ್ತೂ ಕೂಡ ಮನೆಯ ಒಳಗಿರುವ ಮನಿ ಪ್ಲಾಂಟ್ ಬೇರೆಯವರಿಗೆ ನೀಡುವಂಥ ಈ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮನವಾಗುತ್ತಾಳೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟನ್ನು ಇಡೋದ್ರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ. ಈ ಮನಿ ಪ್ಲಾಂಟ್ನಲ್ಲಿ ಇರುವಂಥ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ನಿಂದಾಗಿ ಸಾಕು ಪ್ರಾಣಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದು ಕೇವಲ ಸಾಕು ಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಮನಿ ಪ್ಲಾಂಟ್ ಗಿಡದಿಂದ ಮನೆ ಸಮಸ್ಯೆಗಳಿಗೆ ಪರಿಹಾರ. ಒಂದು ವೇಳೆ ನೀವೇನಾದರೂ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಮನಿ ಪ್ಲಾಂಟನ್ನು ಮನೆಯಲ್ಲಿಡೋದ್ರಿಂದ ಅದೆಲ್ಲವೂ ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ. ಮನೆಯಲ್ಲಿ ಒಣಗಿದ ಮನಿ ಪ್ಲಾಂಟ್ ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದು ಎಷ್ಟು ಮುಖ್ಯವೋ ನಾವು ಆಗಲೇ ಹೇಳಿದಂತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಮನೆಯಲ್ಲಿಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗ್ತಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಒಂದು ವೇಳೆ ಮನಿ ಪ್ಲಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನು ಬೇರೆ ಜಾಗದಲ್ಲಿಡಿ. ಯಾಕಂದರೆ ಮನಿ ಪ್ಲಾಂಟ್ ಗಿಡವನ್ನು ಬೆಳೆಸೋದು ತುಂಬ ಈಸಿ, ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ. ಆದರೆ ಇಂತಹ ಗಿಡದ ಎಲೆಗಳು ಒಣಗ್ತಾ ಇವೆ ಅಂದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ. ಮನೆಯ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶ ಪಡೆದುಕೊಳ್ಳಬಹುದು. ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು. ನೀವು ಬಹುತೇಕರ ಮನೆಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ನೋಡಿರುವಿರಿ. ಈ ಗಿಡವು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನು ತರುವ ಸಸ್ಯ ಎನ್ನಲಾಗುತ್ತದೆ. ಕೆಲವರ ಮನೆಯಲ್ಲಂತೂ ಮನಿ ಪ್ಲಾಂಟ್ ತುಂಬ ಸೊಂಪಾಗಿಯೇ ಬೆಳೆದಿರುತ್ತದೆ. ಆದರೆ ಇನ್ನೂ ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಅದು ಉದ್ದ ಬೆಳೆಯುವುದೇ ಇಲ್ಲ, ಎಲೆಗಳ ಚಿಕ್ಕದಾಗಿರುತ್ತವೆ. ನೀವು ಸಹ ಈ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟಿಪ್ಸ್. ಚಹಾ ಎಲೆ ಏಕೆ ಪ್ರಯೋಜನಕಾರಿ? ವಾಸ್ತವವಾಗಿ ಚಹಾ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಗಳನ್ನು ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ. ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಇದು ಮನಿ ಪ್ಲಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸ ಮಾಡುತ್ತದೆ. ತಜ್ಞರು ಚಹಾ ಎಲೆಗಳನ್ನು ಈ ರೀತಿ ಹಾಕುತ್ತಾರೆ. ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನು ಸೇರಿಸುವ ಮೊದಲು ನೀವು ಮಣ್ಣನ್ನು ಚೆನ್ನಾಗಿ ಅಗೆಯಿರಿ. ಮನಿ ಪ್ಲಾಂಟ್ನಲ್ಲಿನ ಹಳದಿ ಎಲೆಗಳನ್ನು ತೆಗೆದು ಪಕ್ಕಕ್ಕಿಡಬೇಕು. ನಿಮ್ಮ ಮಡಕೆ 10 ಇಂಚಿದ್ದರೆ ನಂತರ 1 ಚಮಚ ತಾಜಾ ಚಹಾ ಎಲೆಗಳನ್ನು ಸೇರಿಸಿ ಮಿಶ್ರಣ ಮಾಡಿ. ನೀವು ಈ ಪ್ರಕ್ರಿಯೆಯನ್ನು 15 ದಿನಗಳಲ್ಲಿ ಪುನರಾವರ್ತಿಸಬಹುದು. ಇದರಿಂದ ಸಸ್ಯವು ಅದನ್ನು ನೆಡುವ ಮೂಲಕ ಪೋಷಕಾಂಶಗಳನ್ನು ಪಡೆಯುತ್ತಲೇ ಇರುತ್ತದೆ. ಬಳಸಿದ ಚಹಾ ಎಲೆಗಳನ್ನು ಈ ರೀತಿ ಹಾಕಿ. ನೀವು ಬಳಸಿದ ಚಹಾ ಎಲೆಗಳನ್ನು ಬಳಸಲು ಬಯಸಿದರೆ ಚಹಾ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ. ಅದನ್ನು ಈಗ ಬಿಸಿಲಿನಲ್ಲಿ ಒಣಗಿಸಿ. ಚಹಾ ಎಲೆಗಳು ಒದ್ದೆಯಾಗಿರಬಾರದು, ಇಲ್ಲದಿದ್ದರೆ ಶಿಲೀಂಧ್ರದ ಅಪಾಯವಿರುತ್ತದೆ. ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಗಳನ್ನು ಮಣ್ಣಿನಲ್ಲಿ ಬೆರೆಸಬಹುದು. ನೀವು ಬಯಸಿದರೆ 1 ಚಮಚ ಚಹಾ ಎಲೆಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ 24 ಗಂಟೆಗಳ ಕಾಲ ಬಿಡಿ. ನಂತರ ಅದನ್ನು ಫಿಲ್ಟರ್ ಮಾಡಿ ದ್ರವ ಗೊಬ್ಬರವಾಗಿ ಬಳಸಿ. ಹೆಚ್ಚು ನೀರು ಹಾಕಬೇಡಿ. ಮನಿ ಪ್ಲಾಂಟನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನು ಮಾಡಬೇಡಿ. ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ. ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಕು. ಅದಕ್ಕೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ. ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ. ಚಹಾ ಎಲೆಗಳನ್ನು ಅತಿಯಾಗಿ ಬಳಸಬೇಡಿ. ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬ ಆಮ್ಲೀಯವಾಗಬಹುದು. ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ. ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.